की जय, एमएलए श्रीनिवास की जय। ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿಗೆ ಎರಡನೇ ಅವಧಿಯ ಅಧ್ಯಕ್ಷೆಯಾಗಿ ಉಮಾ ಹರೀಶ್ ಕುಮಾರ್ ಹಾಗೂ ಉಪಾಧ್ಯಕ್ಷರಾಗಿ ವಾಸುದೇವ್ ಅವಿರೋಧವಾಗಿ ಆಯ್ಕೆಯಾದರು. ಚುನಾವಣಾ ಅಧಿಕಾರಿ ಲೋಕೋಪಯೋಗಿ ಇಲಾಖೆಯ ಎಡಬ್ಲ್ಯೂ ಸೋಮಶೇಖರ್ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು. ಅಧ್ಯಕ್ಷೆ ಉಮಾ ಹರೀಶ್ ಕುಮಾರ್ ಮಾತನಾಡಿ, ತನ್ನ ಅವಧಿಯಲ್ಲಿ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಒತ್ತು ನೀಡಿ ಎಲ್ಲಾ ಸದಸ್ಯರನ್ನು ಒಟ್ಟಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ಉನ್ನತ ಮಟ್ಟದಲ್ಲಿ ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿಯನ್ನು ಮೇಲ್ದರ್ಜೆಗೇರಿಸಲು ಶ್ರಮ ವಹಿಸಲಾಗುವುದು ಎಂದರು. ಎಲ್ಲ ಸದಸ್ಯರು ಒಪ್ಪಿಗೆಯಿಂದ ಎಲ್ಲ ಸದಸ್ಯರು ಎಲ್ಲ ಒಟ್ಟಿಗೆ ಹೆಲ್ಪ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ಗ್ರಾಮ ಅಂತ ಅಭಿವೃದ್ಧಿ ಬಂತಂದ್ರೆ ಯಾವ ರೀತಿ ಅಭಿವೃದ್ಧಿ ಪಡಿಸ್ತೀರಾ? ಎಲ್ಲ ಒಳ್ಳೆ ಕೆಲಸನೇ ಮಾಡ್ತಾರೆ. ಶಾಸಕರಿಗೆ ಏನು ಹೇಳ್ತೀರಮ್ಮ? ಶಾಸಕರ ಧನ್ಯವಾದ ಹೇಳ್ತೀವಿ ಸರ್, ಅವರಿಂದನೇ ಧನ್ಯವಾದ ಹೇಳ್ತೀವಿ. ತುಂಬ ಖುಷಿ ಆಗ್ತಿದೆ. ಲೋಗೋ ಡೌನ್ ಮಾಡಿ ಲಾಸ್ಟ್ ವಾಗ್ನಿ ನಮ್ಮ ಎಮ್ಎಲ್ಎ ಸಾಹೇಬರು ಆಶೀರ್ವಾದದಿಂದ ನಾವು ಇವತ್ತು ಕಾಂಗ್ರೆಸ್ ಪಕ್ಷದ ಇದರಿಂದ ನಮ್ಮ ಮಿಸಸ್ ಅಧ್ಯಕ್ಷರಾಗಿದ್ದಾರೆ. ಹಾಗೂ ನಮ್ಮ ಎಲ್ಲ ಸದಸ್ಯರು, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಒಮ್ಮತದಿಂದ ನಮಗೆ ಸಹಾಯ ಮಾಡೋದನ್ನು ಅವಿರೋಧದ ಆಯ್ಕೆಯಾಗಿದೆ. ಅಭಿವೃದ್ಧಿ ಅಂತ ಬಂತಂದ್ರೆ ಎಲ್ಲ ಸದಸ್ಯರು ಈಗ ನಮ್ಮಲ್ಲಿ ನಮ್ಮ ಪಂಚಾಯತಿಲೇ ಹಿರಿಯ ಸದಸ್ಯರುಗಳಿದ್ದಾರೆ, ಅವ್ರನ್ನೆಲ್ಲ ಗಣನೆಗೆ ತಂದು ಅವರೆಲ್ಲ ಯಾವ ಥರ ಹೆಂಗೆ ಮಾಡ್ಕೊಂಡು ಹೋಗೋಣ ಅಂತಾರೋ ಆ ಥರ. ಶಾಸಕರಿಗೆ ಏನು ಹೇಳ್ತೀರಾ ಸರ್? ಧನ್ಯವಾದಗಳು ಹೇಳ್ತೀವಿ. ಓಕೆ. ಇದೇ ವೇಳೆಯಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ವಾಸುದೇವ್ ಮಾತನಾಡಿದ್ದು ಹೀಗೆ. ಸಮಸ್ಯೆಗಳಿದೆ ತ್ಯಾಮಗೊಂಡ್ಲು ಭಾಗದಲ್ಲಿ. ನಾನು ಈ ಮುಂಚೆ ಅಧ್ಯಕ್ಷ ಆಗಿ ಕೆಲಸ ಮಾಡಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ಗಳು ಇರೋದು ನನಗೂ ಗೊತ್ತಿದೆ. ಅದನ್ನು ಎಮ್ಎಲ್ಎ ಸಾಹೇಬರ ಸಹಕಾರದಿಂದ ಎಲ್ಲ ರೀತಿಯಲ್ಲಿ ಬಗೆಹರಿಸುವಂಥ ಪ್ರಯತ್ನನ ಅಧ್ಯಕ್ಷತೆ ಕೂಡಿ ಮಾಡ್ತೀವಿ. ಇನ್ನು ಈ ಸಂದರ್ಭದಲ್ಲಿ ಹಲವಾರು ಮುಖಂಡರು ಮಾತನಾಡಿದ್ದು ಹೀಗಿದೆ. ಕಾಂಗ್ರೆಸ್ನ ತೌರ್ಮನೆ ಇದ್ದಂತೆ ನಮ್ಗೆ ಯಾವಾಗಲೂ ಕಾಂಗ್ರೆಸ್ಗೆ ತ್ಯಾಮಗೊಂಡ್ಲು ಹೋಬಳಿ ಲೀಡ್ ಬಂದಿದೆ. ಅದೇ ರೀತಿ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಉಮಾ ಹರೀಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಅಭಿನಂದನೆಗಳು. ನಮ್ಮ ನೆಲಮಂಗಲದ ಜನಪ್ರಿಯ ಶಾಸಕ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೇನೆ. ತ್ಯಾಮಗೊಂಡ್ಲು ಗ್ರಾಮ ಪಂಚಾಯತಿಲಿ ಏನೇ ನೀರಿನ ಸಮಸ್ಯೆ ಇರ್ಬೋದು, ಕಸಿನ ವ್ಯವಸ್ಥೆ, ಏನೇ ಕಾರ್ಯಕ್ರಮಗಳಿದ್ರು ಚೆನ್ನಾಗಿ ಕಾರ್ಯನಿರ್ವಹಿಸ್ತಾರೆ. ನಮ್ಮ ಶ್ರೀನಿವಾಸ್ ಅವರ ಮಾರ್ಗದರ್ಶನಂತೆ ಅವರು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾರೆ ತ್ಯಾಮಗೊಂಡ್ಲು ಗ್ರಾಮ ಪಂಚಾಯತಿಲಿ ಅಂತ ನಾನು ಭಾವಿಸಿದ್ದೀನಿ. ಗ್ರೇಟರ್ ಬೆಂಗಳೂರು ನೆಲಮಂಗಲ ತಾಲೂಕು ಇಲ್ಲ, ಬೆಂಗಳೂರು ಉತ್ತರ ತಾಲೂಕಿಗೆ ಗಡಿ ಭಾಗ ಬಂದಿದೆ. ಮುಂದಿನ ದಿನಗಳ ನೆಲಮಂಗಲ ಮಾದರಿ ಕ್ಷೇತ್ರವನ್ನಾಗಿ ನಮ್ಮ ಶಾಸಕರು ಮಾಡ್ತಾರೆ. ತ್ಯಾಮಗೊಂಡ್ಲು ಗ್ರಾಮ ಪಂಚಾಯತಿ ಕಳೆದ 2.5 ವರ್ಷದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತ ಇತ್ತು. ಮತ್ತು 2 ವರ್ಷ ಆದಮೇಲೆ ಕ್ಯಾಟಗಿರಿ ಚೇಂಜ್ ಆಯಿತು. ಈಗ ಸಾಮಾನ್ಯ ಮಹಿಳೆಗೆ ಕ್ಯಾಟಗಿರಿ ಬಂದಿದೆ. ಶ್ರೀಮತಿ ಉಮಾ ಅವ್ರನ್ನ ನಾವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಎಮ್ಎಲ್ಎ ಅವರ ಸಹಕಾರದಿಂದ ಅವನ್ನ ಅವಿರೋಧವಾಗಿ ನಾವು ಆಯ್ಕೆ ಮಾಡಿದ್ದೀವಿ. ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ವಾಸುದೇವ್ ಮಾಜಿ ಅಧ್ಯಕ್ಷರಾಗಿದ್ದರು. ಅವರು ಅವರಿಗೆ ಇವತ್ತು ದಿವಸ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ವಿ. ಅದನ್ನು ಅನಾನಮಸ್ ಆಗಿ ಎಲೆಕ್ಟ್ ಮಾಡಿದ್ದೀವಿ. ಈ 5 ವರ್ಷದಲ್ಲಿ ಕಾಂಗ್ರೆಸ್ದೊಂದು ಇಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿದ್ದಾರೆ. ಈ ಸರಿನೂ ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಯ್ಕೆ ಆಗಿದ್ದಾರೆ. ಚುನಾವಣಾ ನಂತರ ಕಾಂಗ್ರೆಸ್ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಚಿದಾನಂದ್, ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನಾರಾಯಣಗೌಡ, ಸದಸ್ಯ ಪ್ರಕಾಶ್ ಬಾಬು, ನೆಲಮಂಗಲ ನಗರಸಭೆ ಅಧ್ಯಕ್ಷ ಗಣೇಶ್, ಬ್ಲಾಕ್ ಅಧ್ಯಕ್ಷ ಜಗದೀಶ್, ಅರೇಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶೈಲೇಂದ್ರ, ಸದಸ್ಯ ರವಿ, ವಾದಕುಂಟೆ ಸುರೇಶ್, ಮುಖಂಡರಾದ ಟಿಎನ್ ಪ್ರದೀಪ್, ಸೋಮಶೇಖರ್, ಎಜಾಜ್, ಅಖಿಲ್ ಮುಂತಾದವರು ಇದ್ದರು. ನ್ಯೂಸ್ ಬ್ಯೂರೋ ಕದಂಬ ಖಡ್ಗ ನ್ಯೂಸ್, ತ್ಯಾಮಗೊಂಡ್ಲು. कांग्रेस पार्टी श्रीनिवास की जय, एमएलए श्रीनिवास की जय।
ಗಣೇಶ ನಿಲ್ಲು ಅಣ್ಣ ನೋಡ್ರಣ್ಣ बोलो भारत ಕರೆದು ಬಿಡೋಣ ಯಾರ್ಯಾರವ್ರೆ ಗಣೇಶ ನಿಂತ್ಕೊಳ್ಳೋ ನಿಲ್ಲೋಣ